ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಮತದಾರರ ಪರಿಷ್ಕೃತ ಪಟ್ಟಿ ತಯಾರಿಸುವ ಕೆಲಸ ಜೋರಾಗಿ ನಡೀತಾ ಇದೆ. ಈ ನಡುವೆ ಬಿಸಿಲನಾಡು ರಾಯಚೂರು ಜಿಲ್ಲೆಯೊಂದರಲ್ಲಿ 30,221 ಅನರ್ಹ ಮತದಾರರನ್ನ ಪತ್ತೆ ಹಚ್ಚಲಾಗಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕಡೆ ಮತದಾನ ಹೊಂದಿರುವ ಮತ್ತು ಸ್ಥಳಾಂತರಗೊಂಡರೂ ಮೂಲ ಮತಗಟ್ಟೆ ಕೇಂದ್ರದಿಂದ ಹೆಸರು ಬದಲಾಯಿಸದೇ ಇರುವ ಅನರ್ಹ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಇನ್ನು 2 ಕಡೆ ಮತದಾನ ಹೊಂದಿದವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸುವ ಸಾಧ್ಯತೆ ಇದೆ. ಪ್ರಜಾಪ್ರತಿನಿಧಿ ಕಾಯ್ದೆ ಉಲ್ಲಂಘಿಸಿದ ಆರೋಪದಡಿ ಕೇಸು ದಾಖಲಿಸುವುದಕ್ಕೆ ಜಿಲ್ಲಾಡಳಿತ ಸಿದ್ದತೆ ನಡೆಸಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವೆಡೆ 2 ಕಡೆಗೆ ಮತದಾನವಿದ್ರೂ ಕೂಡ ಪರಿಷ್ಕೃತ ಮತದಾರರ ಪಟ್ಟಿ ಸರಿಯಾಗಿ ತಯಾರಿಸಿರಲಿಲ್ಲ. ಹೀಗಾಗಿ ಇರೋದ್ರಿಂದ ಮತದಾನದ ಸಂದರ್ಭದಲ್ಲಿ ಕೆಲ ಗೊಂದಲಗಳು ಸೃಷ್ಟಿಯಾಗಿದ್ದವು. ಮೃತಪಟ್ಟವರು ಮತ್ತೆ ಸ್ಥಳಾಂತರಗೊಂಡ ಮತದಾರರ ಹೆಸರು ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ಬಂದಿದ್ದರಿಂದ ಮತಗಟ್ಟೆ ಕೇಂದ್ರಗಳಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಫೆಬ್ರವರಿ ಅಂತ್ಯದವರೆಗೆ ಜಿಲ್ಲಾಡಳಿತ ಪರಿಷ್ಕೃತ ಮತದಾರರ ಪಟ್ಟಿಯಿಂದ 30,221 ಅನರ್ಹ ಮತದಾರರ ಹೆಸರನ್ನು ರದ್ದುಗೊಳಿಸಿದೆ. ಇದರಲ್ಲಿ 16,339 ಮಹಿಳೆಯರು ಮತ್ತು 13,882 ಪುರುಷ ಅನರ್ಹ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು 7,756 ಅನರ್ಹ ಮತದಾರರನ್ನ ಪತ್ತೆ ಹಚ್ಚಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್. ಒಟ್ಟು ಅನರ್ಹ ಮತದಾರರು ಇರುವಂತಹ ಸಂಖ್ಯೆ ಎಷ್ಟು ರಾಯಚೂರಲ್ಲಿ, ಮತ್ತೆ ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಈಗ? ಈಗಾಗಲೇ ಸುಕನ್ಯಾ ಸಾಕಷ್ಟು ಪ್ರಮಾಣದಲ್ಲಿ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ರಾಯಚೂರು ಜಿಲ್ಲೆಯಾದ್ಯಂತ 7 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 30,221 ಇನ್ ಎಲಿಜಿಬಲ್ ವೋಟರ್ಸ್ ಅಂದ್ರೆ ಅನರ್ಹ ಮತದಾರರನ್ನ ಪತ್ತೆ ಹಚ್ಚಿರತಕ್ಕಂಥದ್ದು ಒಂದು ಗಂಭೀರವಾದಂತಹ ಸಂಗತಿ ಮತ್ತು ಗಮನಾರ್ಹವಾದಂತಹ ಸಂಗತಿ ಅಂತ ಹೇಳಬೇಕಾಗುತ್ತೆ. ವಿಶೇಷವಾಗಿ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಯಚೂರು ನಗರದ ವ್ಯಾಪ್ತಿಯಲ್ಲಿನೇ ಅತಿ ಹೆಚ್ಚು ಅಂದ್ರೆ 7,756 ಅನರ್ಹ ಮತದಾರರನ್ನ ಪತ್ತೆ ಮಾಡಿರ್ತಕ್ಕಂಥ ಮತ್ತು ಇವೆಲ್ಲವನ್ನು ಕೂಡ 30,221 ಕೂಡ ಇನ್ ಎಲಿಜಿಬಲ್ ವೋಟರ್ಸ್ ಅಂತ ಪರಿಗಣಿಸಿ ಅವರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ, ರದ್ದುಪಡಿಸಲಾಗಿದೆ, ಡಿಲೀಟ್ ಮಾಡಲಾಗಿದೆ. ಸೊ ಜಿಲ್ಲಾಡಳಿತ ಜಿಲ್ಲಾ ಇಲಾಖೆ ಜಿಲ್ಲಾ ಚುನಾವಣಾ ವಿಭಾಗ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮುಖಾಂತರ ಮುಂಬರ್ತಕ್ಕಂಥ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ನಕಲಿ ಮತದಾನಕ್ಕೂ ಮತ್ತು ಅನರ್ಹರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರತಕ್ಕಂಥದ್ದು ಒಂದು ಶ್ಲಾಘನೀಯ ಕಾರ್ಯ ಅಂತ ಹೇಳಬೇಕಾಗುತ್ತೆ. ವಿಶೇಷವಾಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಯಚೂರು ನಗರದ 11 ಮತಗಟ್ಟೆ ಕೇಂದ್ರದಲ್ಲಿ 1% ಮತದಾನವಾಗಿರತಕ್ಕಂಥದನ್ನ ಗಂಭೀರವಾಗಿ ಪರಿಗಣಿಸಿದಂತ ಜಿಲ್ಲಾಡಳಿತ ಯಾಕೆ ಇಷ್ಟೊಂದು ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಡಿಮೆ ಆಯ್ತು ಅಂತ ಗಮನಿಸಿದಾಗ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ ಎಲಿಜಿಬಲ್ ವೋಟರ್ಸ್ ಇದ್ರು ಅಂತಕ್ಕಂಥ ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಸೊ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರದು. ಮತ್ತೆ 2 ಕಡೆಗೆ ಮತದಾನ ಹೊಂದಿರತಕ್ಕಂಥವ್ರು ಕಾನೂನುಬದ್ಧವಾಗಿ ಪ್ರಜಾಪ್ರತಿನಿಧಿ ಕಾಯ್ದೆ ಒಂದ್ ಕಡೆ ಮಾತ್ರ ಹೊಂದಿರಬೇಕು, ಒಂದ್ ಕಡೆ ರದ್ದುಪಡಿಸಬೇಕು ಅಂತಕ್ಕಂಥ ಕಾನೂನಿದೆ. ಆದ್ರೂ ಸಹ ಕೆಲವರು 2 ಕಡೆ ಮತದಾನ ಹೊಂದಿರತಕ್ಕಂಥದ್ದು ಪತ್ತೆಯಾಗಿರತಕ್ಕಂಥದ್ದು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ನಿರ್ದಾಕ್ಷಿಣ್ಯವಾಗಿ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಕೇಸ್ ದಾಖಲು ಮಾಡಿಕೊಳ್ಳುವಂತ ಪದೇ ಎಚ್ಚರಿಕೆ ಕೊಟ್ಟರು ಸಹ ಈ ರೀತಿ ಎರಡು ಕಡೆ ಮತದಾರ ಪಟ್ಟಿಯಲ್ಲಿ ಹೆಸರು ಮುಂದುವರೆದಿತ್ತು. ಈಗ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡು 2 ಕಡೆ ಮತ ಹೊಂದಿರತಕ್ಕಂತಹ ಪಟ್ಟಿಯಿಂದ ಕೈಬಿಡಲಾಗಿದೆ. ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯಾದಂತಹ 30,221 ಅನರ್ಹ ಮತದಾರರನ್ನ ಈಗಾಗಲೇ ಪಟ್ಟಿಯಿಂದ ಕೈ ಬಿಟ್ಟಿರತಕ್ಕಂಥದ್ದು ಒಂದು ಒಳ್ಳೆ ಕ್ರಮ ಅಂತ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗ ಇನ್ನೂ 1 ತಿಂಗಳ ಅವಕಾಶ ಇದೆ. ಈಗ ಮತ್ತೆ ಏನಾದ್ರು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕಾದ್ರೆ ಚುನಾವಣಾ ಆಯೋಗದ ಅನುಮತಿ ಪಡೆದು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಫೆಬ್ರವರಿ ಅಂತ್ಯದವರೆಗೆ ನವೆಂಬರ್ನಿಂದ ಫೆಬ್ರವರಿ ಅಂತ್ಯದವರೆಗೆ ಈ ಸಂಖ್ಯೆಯನ್ನ ಪತ್ತೆ ಮಾಡಿರ್ತಕ್ಕಂಥದ್ದು 30,000 ಒಂದು ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ಹೇಳಬೇಕಾಗುತ್ತೆ. ಸುಕನ್ಯಾ, ಸಿದ್ದು, ಈಗ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸೋದಕ್ಕೆ ಚಿಂತನೆ ನಡೆದಿದೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಮೊದಲೇ ಇವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಪ್ರಕರಣ ದಾಖಲು ಮಾಡಲಾಗತ್ತಾ ಅಥವಾ ಸೀದಾ ಪ್ರಕರಣ ದಾಖಲು ಮಾಡಲಾಗತ್ತಾ, ಹೇಗೆ? ಈಗಾಗಲೇ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲೂ ಸಹ ಜಿಲ್ಲಾ ಚುನಾವಣಾ ವಿಭಾಗ ಈ ರೀತಿ ಒಂದು ಎಚ್ಚರಿಕೆ ಕೊಟ್ಟಿತ್ತು. 2 ಕಡೆ ಮತದಾನ ಹೊಂದಿರತಕ್ಕಂಥದ್ದು ಕಾನೂನುಬದ್ಧವಾಗಿ ಇನ್ನು ಒಂದು ಕಡೆ ಮಾತ್ರ ಮತದಾನ ಹೊಂದಿರಬೇಕು, ಇನ್ನೊಂದು ಕಡೆಗೆ ಡಿಲೀಟ್ ಮಾಡ್ಕೋಬೇಕು. ತಾವು ಸ್ವತಃ ಮತದಾರರ ಅರ್ಜಿಯನ್ನು ಸಲ್ಲಿಸಿ ಚುನಾವಣಾ ವಿಭಾಗಕ್ಕೆ ಅರ್ಜಿಯನ್ನು ಸಲ್ಲಿಸಿ ಒಂದು ಕಡೆ ಮತದಾನ ಹೊಂದಬೇಕು, ಒಂದೊಂದು ಕಡೆ ಇದ್ರೆ ಅದನ್ನ ಡಿಲೀಟ್ ಮಾಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಈ ಬಾರಿಯೂ ಸಹ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಯಾರ್ಯಾರೆಲ್ಲ ಈ ರೀತಿ ಡಿಲೀಟ್ ಮಾಡ್ಕೊಳ್ಳಾರ್ದನ್ನ ಉಳ್ಕೊಂಡಿದ್ದಾರೆ 2 ಕಡೆ ಅಂತಕ್ಕಂಥ ನಂತರ ದಿನಗಳಲ್ಲಿ ಪತ್ತೆ ಆಗ್ತಕ್ಕಂಥದ್ದು. ಇನ್ನೂ 1 ತಿಂಗಳ ಅವಕಾಶ ಇದೆ. ಆ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು 2 ಕಡೆ ಇರತಕ್ಕಂಥ ಮತದಾರರ ಪಟ್ಟಿಯಿಂದ ಹೆಸರನ್ನ ಕೈಬಿಡೋದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆ ಅವಕಾಶವನ್ನು ಮೀರಿದ ನಂತರ ಯಾರಾದರೂ 2 ಕಡೆ ಮತದಾನ ಹೊಂದಿದ್ರೆ ಅಂತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮತ್ತೆ ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಕೂಡ ಜಿಲ್ಲಾಡಳಿತ ತೊಡಗಿದೆ ಅಂತಕ್ಕಂಥ ಮಾಹಿತಿ ಟಿವಿ ನನಗೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಎಡಿಸಿ ಗೋವಿಂದ ರೆಡ್ಡಿ ಅವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥ ಈಗಾಗಲೇ 30,221 ಅನರ್ಹ ಇನ್ ಎಲಿಜಿಬಲ್ ವೋಟರ್ಸ್ ಅನ್ನ ಈಗಾಗಲೇ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಧನ್ಯವಾದ ಸಿದ್ದು. ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿರುವಂತಹ ಗೋವಿಂದ ರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ಗೋವಿಂದ ರೆಡ್ಡಿ ಅವರೇ, 30,000 ನಕಲಿ ಮತದಾರರ ಪಟ್ಟಿ ಇದೆ ರಾಯಚೂರಲ್ಲಿ ಅನ್ನುವಂತಹ ಮಾಹಿತಿ, ಯಾಕೆ ಇದನ್ನ ತಡೆಗಟ್ಟಿಲ್ಲ? ಯಾಕೆ ಇದಕ್ಕೆ ಸಂಬಂಧಪಟ್ಟಂತಹ ಕ್ರಮ ಕೈಗೊಂಡಿಲ್ಲ? ಮೇಡಮ್, ಇವರು 32,000 ಇದ್ದವರು ನಕಲಿ ಮತದಾರಲ್ಲ. ಅವರು 32,000 ಡಿಲೀಟ್ ಮಾಡಿದ್ರಲ್ಲಿ ಅರೌಂಡ್ 24,000 to 25,000 ಡೆಡ್ ವೋಟರ್ಸ್. ಅವರು ತೀರ್ಕೊಂಡವ್ರದ್ದು ವೋಟರ್ಸ್ ನಾವು ಡೆತ್ ಸರ್ಟಿಫಿಕೇಟ್ ತಗೊಂಡು ಡಿಲೀಟ್ ಮಾಡಿದ್ವಿ.
ನಂಬರ್ 2 ಶಿಫ್ಟೆಡ್ ವೋಟರ್ಸ್, ಕಾಯಂ ಆಗಿ ಮನೆ ಇರ್ಲಾರ್ದವರು 2-3 ವರ್ಷದಿಂದ ಅಲ್ಲಿ ವಾಸವಿರದ ಇರುವವರು ಮತ್ತು ಫುಲ್ ಫ್ಯಾಮಿಲಿ ಬಾಡಿಗೆ ಇದ್ದವರು ಶಿಫ್ಟ್ ಆದವರು ಒಂದು 4,000 ಜನ. ಸೊ ಅಂತವ್ರನ್ನ ಡೆಡ್ ವೋಟರ್ಸ್ ಶಿಫ್ಟೆಡ್ ಇದ್ದವ್ರನ್ನ ನಾವು ಟಾರ್ಗೆಟ್ ಮಾಡಿ BLOs ಡೋರ್ ಟು ಡೋರ್ ಸರ್ವೆ ಮಾಡಿ ಡಿಲೀಟ್ ಮಾಡಿರೋದು. ಇವರು ನಕಲಿ ಅಂತಲ್ಲ, ದೇ ಆರ್ ಡೆಡ್ ಅಂಡ್ ಶಿಫ್ಟೆಡ್ ವೋಟರ್ಸ್. ಇಲ್ಲ, ಎರಡೂ ಕಡೆ ವೋಟ್ ಮಾಡುವಂತಹ ಚಾನ್ಸಸ್ ಇದೆ ಅಲ್ವಾ ವೋಟರ್ ಐಡಿ ಇದ್ರೆ ಅಂತ? ಸೊ ಅವ್ರಿಗೆ ಆಪ್ಷನ್ ಕೊಟ್ಟಿದ್ವಿ, ಒಂದ್ ಕಡೆ ತಗೊಂಡು ಇನ್ನೊಂದ್ ಕಡೆ ಫಾರ್ಮ್ 80 ಅಂತ ಬರ್ತೈತಿ, ಶಿಫ್ಟಿಂಗ್ ಬರ್ತೈತಿ. ನಾನು ಈ ವೋಟರ್ ಈ ಭಾಗ ಸಂಖ್ಯೆಯಲ್ಲಿ ನಾನು ವೋಟರ್ ಅದೀನಿ, ಇನ್ನೊಂದ್ ಕಡೆ ನನ್ಗೆ ಶಿಫ್ಟ್ ಮಾಡಿ ಅಂತಂದ್ರೆ ಸೊ ಶಿಫ್ಟಿಂಗ್ ಆಪ್ಷನ್ ಮಾಡಿದ್ವಿ. ಇವರೆಲ್ಲರೂ ನಕಲಿ ಅಲ್ಲರಿ, ಹೇಳ್ರಿ 32,000 ಎಲ್ಲರೂ ನಕಲಿ ಅಲ್ಲ. ಡೆಡ್ ವೋಟರ್ಸ್ ಅರೌಂಡ್ 24,000, ಒಂದು 4-5,000 ಶಿಫ್ಟೆಡ್ ವೋಟರ್ಸ್. ಅವರೆಲ್ಲರೂ ನಕಲಿ ಅಲ್ಲ, ದೇ ಆರ್ ಜೆನ್ವಿನ್ ಡಿಲಿಷನ್ಸ್ ಮಾಡಬೇಕಾಯ್ತು, ಜೆನ್ವಿನ್ ಡಿಲಿಷನ್ಸ್ ಮಾಡಿರೋದು. ಓಕೆ, ಧನ್ಯವಾದ ಗೋವಿಂದ ರೆಡ್ಡಿ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ.